ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಯಲ್ಲಿ ನಾನು ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಚನ. ಯೆರೆಮೀಯನ ಗ್ರಂಥ ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೆ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ದ ಲಾರ್ಡ್ ಈಸ್ ಗುಡ್ that one should hope and wait quietly for the salvation of the Lord. ಈ ವಚನವು ಪ್ರವಾದಿಯಾದಂಥ ಯೆರೆಮೀಯನ ಮಾತುಗಳಾಗಿದೆ. ಯಹೂದದ ಜನರು ಅನುಭವಿಸಿದ ವಿನಾಶ ಮತ್ತು ಹತಾಶೆಯನ್ನು ವಿವರಿಸುವಂಥ ಪ್ರಲಾಪಗಳ ಪುಸ್ತಕದ ವಾಕ್ಯವಾಗಿದೆ. ಆಳವಾದ ದುಃಖದ ಮಧ್ಯೆ ಈ ವಚನ ಒಂದಿಷ್ಟು ಭರವಸೆ ಮತ್ತು ನಿಷ್ಠೆಯ ಪ್ರಬಲ ಪ್ರತಿರೂಪವನ್ನು ಒದಗಿಸುತ್ತದೆ. ಈ ವಾಕ್ಯದ ನುಡಿಗಟ್ಟಿನ ಫಲಿತಾಂಶವು ಅನಿಶ್ಚಿತವಾಗಿದ್ದರೂ ಸಹ ದೇವರು ಒದಗಿಸುವ ಸಾಮರ್ಥ್ಯದಲ್ಲಿ ಒಬ್ಬರ ಭರವಸೆ ಮತ್ತು ವಿಶ್ವಾಸವನ್ನು ಸೂಚಿಸುತ್ತದೆ. ಈ ವಾಕ್ಯದ ಮುಖ್ಯ ಸಂದೇಶ ದೇವರನ್ನು ಹುಡುಕುವ ಶ್ರದ್ಧೆಯ ಕುರಿತು ಬರೆಯಲ್ಪಟ್ಟಿದೆ. ದೇವರನ್ನು ಹುಡುಕುವಂಥ ಶ್ರದ್ಧೆಯ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರನ್ನು ಹುಡುಕುವುದು ಅಂದರೆ ಏನು? ದೇವರನ್ನು ಹೇಗೆ ಹುಡುಕಬಹುದು? ಪ್ರೀತಿಯ ದೇವ ಜನರೇ, ದೇವರಲ್ಲಿ ನಿಜವಾಗಿ ನಾವು ಯಥಾರ್ಥ ಮನಸ್ಸಿನಿಂದ ಪ್ರಾರ್ಥಿಸುವ ಮೂಲಕ, ಆತನನ್ನು ಆರಾಧಿಸುವುದರ ಮೂಲಕ, ಆತನ ಕಡೆಗೆ ತಿರುಗುವುದರ ಮೂಲಕ, ದೇವರ ವಾಕ್ಯವನ್ನು ಓದುವ ಹಾಗೂ ಧ್ಯಾನಿಸುವುದರ ಮೂಲಕ ನಾವು ದೇವರನ್ನು ಹುಡುಕಬಹುದಾಗಿದೆ. ದೇವರ ಮಾತು ಹೀಗಿದೆ: ದೇವರನ್ನು ಹುಡುಕುವವರಿಗೆ ದೇವರು ಮಹೋಪಕಾರಿಯಾಗಿದ್ದಾನೆ. ಅಂದರೆ ದೇವರನ್ನು ಹುಡುಕುವುದು ಅಂದರೆ ಇಬ್ರಿಯ ಮೂಲ ಭಾಷೆಯಲ್ಲಿ ದಾರಸ್, ಟು ಸೀಕ್ ಎಂಬುದಾಗಿ ಹೇಳುವಾಗ ದೇವರ ಕಡೆಗೆ ತಿರುಗುವುದು ಎಂಬುದೇ ಅರ್ಥವಾಗಿದೆ. ಮೂಲ ಭಾಷೆಯಲ್ಲಿ ದಾರಸ್ ಎಂಬುದಾಗಿ ಹೇಳುವಾಗ, ಹುಡುಕುವುದು ಎಂಬುದಾಗಿ ಹೇಳುವಾಗ ದೇವರ ಕಡೆಗೆ ತಿರುಗುವುದಾಗಿದೆ. ಹಾಗಾಗಿ ದೇವರನ್ನು ಅಥವಾ ತನ್ನ ಹುಡುಕುವವರಿಗೆ ಮಹೋಪಕಾರಿಯಾಗಿದ್ದಾನೆ. ಅಂದರೆ ದೇವರನ್ನು ಹುಡುಕುವಾಗ ನಾವು ಬಹಳ ತಾಳ್ಮೆಯಿಂದ, ಬಹಳ ನಂಬಿಕೆಯಿಂದ, ಬಹಳ ವಿಶ್ವಾಸವನ್ನು ಇಟ್ಟು, ನಾವು ನಂಬಿಕೆಯನ್ನು ಕಳೆದುಕೊಳ್ಳದೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ ನಾವು ದೇವರ ಕಡೆಗೆ ತಿರುಗಬೇಕು, ದೇವರನ್ನು ಹುಡುಕಬೇಕು. ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರ ಹುಡುಕಾಟಕ್ಕೆ ಪ್ರವಾದಿ ಯೆರೆಮೀಯ ನಮ್ಮೆಲ್ಲರಿಗೆ ಕರೆ ಕೊಡುತ್ತಾ ಇದ್ದಾನೆ. ಆದ್ದರಿಂದ ಪ್ರೀತಿಯ ದೇವಜನರೇ, ನಮ್ಮ ದೇವರನ್ನು ನಾವು ಯಥಾರ್ಥ ಮನಸ್ಸಿನಿಂದ, ಶುದ್ಧ ಹೃದಯದಿಂದ ದೇವರನ್ನು ಹುಡುಕೋಣ. ಆತನ ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ, ದೇವರ ಸಂದೇಶಗಳ ಮೂಲಕ, ಆರಾಧನೆಯ ಮೂಲಕ ನಮ್ಮೆಲ್ಲರಿಗೂ ದೇವರು ತಾನೇ ಸಾಕ್ಷಾತ್ಕಾರವಾಗಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಹೊತ್ತಾರೆಯಲ್ಲಿ ಮತ್ತೊಮ್ಮೆ ನಿನ್ನ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಪ್ರಾರ್ಥನೆ, ವಾಕ್ಯದ ಮೂಲಕ, ಸಂದೇಶಗಳ ಮೂಲಕ ನಿನ್ನ ನಮ್ಮ ಜೊತೆಗಿರು ಸ್ವಾಮಿ.
ನಿನ್ನ ಸಾಕ್ಷಾತ್ಕಾರವನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ನಿನ್ನನ್ನು ಹುಡುಕಿ ನಾವು ಧನ್ಯರಾಗಲು ನಮಗೆ ಕೃಪೆ ಕೊಡು. ಈ ಹೊತ್ತಾರೆಯಲ್ಲಿ ನಮ್ಮನ್ನು, ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತೇವೆ. ಹೋಗುವಾಗ ಬರುವಾಗ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ಸ್ವಾಮಿ, ನಮ್ಮ ಕುಟುಂಬ ಜೀವನದಲ್ಲಿ ನಿನ್ನ ಸಹಾಯ ಕರುಣೆಯನ್ನು ಅನುಗ್ರಹಿಸು. ಯೇಸು ಸ್ವಾಮಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.